ದೇಶವನ್ನ ಒಡಿತೀವಿ ಅಂತ ಹೇಳಿ ದೇಶವನ್ನ ವಿಭಜನೆ ಮಾಡುವಂತ ಮಾನಸಿಕತೆಯನ್ನ ಇಟ್ಟುಕೊಂಡು ಹೇಳಿಕೆಗಳನ್ನ ಕೊಟ್ಟಂತಹ ಸಂಸದ ಡಿ.ಕೆ. ಸುರೇಶ್ ಅವರು ನಮ್ಮ ಕಣ್ಮುಂದೆ ಇರುವಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮಾನಸಿಕತೆ ದೇಶವನ್ನ ವಿಭಜನೆ ಮಾಡುವುದು, ನಮ್ಮ ಮಾನಸಿಕತೆ ದೇಶವನ್ನ ಜೋಡಿಸೋದು. ದೇಶವನ್ನ ಜೋಡಿಸ್ತವೆ, ದೇಶವನ್ನ ವಿಭಜಿಸಲಿಕ್ಕೆ ಬಿಡೋದಿಲ್ಲ ಅಂತ ಸಂದೇಶವನ್ನ ಕೊಡ್ತಾ ಅಮಿತ್ ಶಾ ಅವರು ಚನ್ನಪಟ್ಟಣದಿಂದ ಚುನಾವಣಾ ಪ್ರಚಾರವನ್ನು ಆರಂಭ ಮಾಡೋರಿದ್ದಾರೆ. ಬಹುಶಃ ಇಡೀ ಚುನಾವಣೆ ದೇಶ ಒಡೆಯೋರು ಬೇಕೋ, ದೇಶವನ್ನ ತುಂಡು ಮಾಡೋರು ಬೇಕೋ, ದೇಶವನ್ನ ಒಂದು ಮಾಡೋರು ಬೇಕು ಅನ್ನುವಂತ ಸಂದೇಶದ ಅಡಿಯಲ್ಲಿಯೇ ನಡೆಯುತ್ತೆ. ಈ ಹಿಂದೆ ಕೊಟ್ಟಂತ ಈ ಹೇಳಿಕೆಯನ್ನ ಇಡೀ ಕಾಂಗ್ರೆಸ್ ಮತ್ತೆ ಮತ್ತೆ ಸಮರ್ಥಿಸ್ಕೊಳ್ತಾ ದೇಶವನ್ನ ವಿಭಜನೆ ಮಾಡುವಂತ ಮಾನಸಿಕತೆಗೆ ಕಾಂಗ್ರೆಸ್ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ದೇಶವನ್ನ ಒಂದು ಮಾಡ್ತೇವೆ ಎನ್ನುವಂತ ವಿಶ್ವಾಸದ ಮಾತುಗಳನ್ನ ಹೇಳ್ತಾ ಅಮಿತ್ ಶಾ ಅವರು 2ನೇ ತಾರೀಕು ಚನ್ನಪಟ್ಟಣದಲ್ಲಿ ದೊಡ್ಡ ರೋಡ್ ಶೋವನ್ನ ನಡೆಸೋರಿದ್ದಾರೆ. ಅಮಿತ್ ಶಾ ಅವರ 2ನೇ ತಾರೀಕಿನ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಗೆ ಉಪಹಾರದ ಜೊತೆನಲ್ಲಿ ಎರಡೂ ಪಕ್ಷದ ಪ್ರಮುಖರ ಜೊತೆಗೆ ಉಪಹಾರ, ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಈ 5 ಲೋಕಸಭಾ ಕ್ಷೇತ್ರದ ನಮ್ಮ ವ್ಯವಸ್ಥೆಯ ಅಡಿಯಲ್ಲಿರುವಂತಹ ಶಕ್ತಿ ಕೇಂದ್ರ ಮೇಲ್ಪಟ್ಟಂತ ಕಾರ್ಯಕರ್ತರ ಸಮಾವೇಶ. ನಾವು 3 ಬೂತಿಗೆ 5 ಬೂತಿಗೆ ಒಬ್ಬ ಶಕ್ತಿ ಕೇಂದ್ರ ಅಂತ ಕರಿತೇವೆ. ಆ ಶಕ್ತಿ ಕೇಂದ್ರಕ್ಕೆ ಒಬ್ಬ ಅಧ್ಯಕ್ಷನನ್ನ ಈಗಾಗಲೇ ನೇಮಕ ಮಾಡಿದ್ದೇವೆ. ಆ ಶಕ್ತಿ ಕೇಂದ್ರ ಮೇಲ್ಪಟ್ಟಂತಹ ಸುಮಾರು 5,000 ಜನ ಕಾರ್ಯಕರ್ತರ ಸಮಾವೇಶ 5 ಲೋಕಸಭಾ ಕ್ಷೇತ್ರದ್ದು. ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಗ್ರಾಮಾಂತರ ಈ 5 ಲೋಕಸಭಾ ಕ್ಷೇತ್ರದ ಸಮಾವೇಶ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತೆ. 2ನೇ ತಾರೀಕು ಬೆಳಿಗ್ಗೆ ಉಪಹಾರದ ಜೊತೆನಲ್ಲಿ ಸಭೆ, 2 ಪಾರ್ಟಿ ಇದು ಬೆಂಗಳೂರಿನಲ್ಲಿ. ಬೆಳಿಗ್ಗೆ 9 ಗಂಟೆಗೆ 2 ಪಾರ್ಟಿಯ ನಾಯಕರ ಜೊತೆಗೆ ಉಪಹಾರದ ಜೊತೆನಲ್ಲಿ ಸಭೆ. 9 ಗಂಟೆಗೆ ಉಪಹಾರದ ಜೊತೆನಲ್ಲಿ ಸಭೆ, 11 ಗಂಟೆಗೆ 5 ಲೋಕಸಭಾ ಕ್ಷೇತ್ರದ ಶಕ್ತಿ ಕೇಂದ್ರದ ಮೇಲ್ಪಟ್ಟಂತ ಕಾರ್ಯಕರ್ತರ ಸಭೆ. ಮಧ್ಯಾಹ್ನ 2 ರಿಂದ 5 ಗಂಟೆಯ ತನಕ ಚಿಕ್ಕಬಳ್ಳಾಪುರ, ತುಮಕೂರು, ದಾವಣಗೆರೆ ಮತ್ತು ಚಿತ್ರದುರ್ಗ ಈ 5 ಲೋಕಸಭಾ ಕ್ಷೇತ್ರದ ಪ್ರಮುಖರ ಜೊತೆಗೆ ಪ್ರತ್ಯೇಕ ಸಭೆಗಳು. 6 ಗಂಟೆಗೆ ಚನ್ನಪಟ್ಟಣದಲ್ಲಿ ರೋಡ್ ಶೋ. ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಈ 4 ಲೋಕಸಭಾ ಕ್ಷೇತ್ರದ ಪ್ರಮುಖರ ಜೊತೆಗೆ ಪ್ರತ್ಯೇಕವಾದಂತ ಸಭೆ ಬೆಂಗಳೂರಿನಲ್ಲಿ. ಸಂಜೆ 6 ಗಂಟೆಗೆ ಚನ್ನಪಟ್ಟಣದಲ್ಲಿ ರೋಡ್ ಶೋ. ಒಂದು ದೊಡ್ಡ ರ್ಯಾಲಿಯನ್ನ, ರೋಡ್ ಶೋವನ್ನ ಚನ್ನಪಟ್ಟಣದಲ್ಲಿ ಮಾಡಬೇಕು ಅಂತ ಈಗಾಗಲೇ ಸಿದ್ಧತೆಯನ್ನ ನಾವು ನಿನ್ನೆ ರಾತ್ರಿಯಿಂದನೇ ಮಾಡಿದ್ದೇವೆ.